ಸಂಜೆಯ ತಿಂಡಿಗೊಂದು ರುಚಿಯಾದ ಒಂದು ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಾಗ್ತದೆ. ಖಂಡಿತ ನೀವು ಮನೆಯಲ್ಲಿ ಈ ರೆಸಿಪಿಯನ್ನ ನೋಡ್ಕೊಂಡು ಟ್ರೈ ಮಾಡೋದನ್ನ ಮರಿಬೇಡಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ರೆಸಿಪಿಯನ್ನ ಮಾಡ್ಲಿಕ್ಕೆ ಮೊದಲಿಗೆ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದರಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ನಂತರ ಕಟ್ ಮಾಡಿರುವಂತಹ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೇನೆ. ಚಿಕ್ಕ ಸೈಜಿನ 4 ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೇನೆ. ಇದನ್ನ ಸಣ್ಣ ಉರಿಯಲ್ಲಿಯೇ ಚೆನ್ನಾಗಿ ಬಾಡಿಸ್ಕೊಳ್ತೇನೆ. ಈರುಳ್ಳಿ ಚೆನ್ನಾಗಿ ಬಾಡೋದ್ರೊಳಗಡೆ ಇದಕ್ಕೆ ಒಂದು ರುಚಿಯಾದ ಮಸಾಲೆಯನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ 2 ಹಸಿಮೆಣಸನ್ನ ಹಾಕೊಳ್ತಾ ಇದ್ದೇನೆ. ನಂತರ 4 ಬ್ಯಾಡಗಿ ಮೆಣಸನ್ನ ಹಾಕೊಳ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಸ್ವಲ್ಪ ಖಾರ ಇಷ್ಟಪಡೋದಾದ್ರೆ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದ್ರೆ ಕಡಿಮೆ ಕೂಡ ಮಾಡ್ಕೊಳ್ಬಹುದು. ನಂತರ 4 ಲವಂಗ, 2 ಏಲಕ್ಕಿ, ಶುಂಠಿ 1 ಇಂಚ್ ಆಗುವಷ್ಟನ್ನ ಕಟ್ ಮಾಡಿ ಹಾಕೊಂಡಿದ್ದೇನೆ. ನಂತರ 5-6 ಬೆಳ್ಳುಳ್ಳಿ, 1 ಟೇಬಲ್ ಚಮಚ ಆಗುವಷ್ಟು ಗೋಡಂಬಿಯನ್ನ ಹಾಕೊಂಡಿದ್ದೇನೆ. ನಂತರ ಕಟ್ ಮಾಡಿರುವಂತಹ ಟೊಮೆಟೊವನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 5 ಟೊಮೆಟೊವನ್ನ ಬಳಸ್ತಾ ಇದ್ದೇನೆ. ಎರಡನ್ನು ಈಕ್ವಲ್ ಆಗಿ ಕೂಡ ಹಾಕೊಳ್ಬಹುದು. ಈರುಳ್ಳಿ ಹಾಕಿದಷ್ಟೇ ಟೊಮೆಟೊವನ್ನ ಹಾಕ್ಬಹುದು ಅಥವಾ ಟೊಮೆಟೊವನ್ನ ಜಾಸ್ತಿ ಕೂಡ ಹಾಕೊಳ್ಬಹುದು. ಎಲ್ಲವನ್ನ ನೀರನ್ನ ಸೇರಿಸದೆ ನುಣ್ಣಗೆ ಪೇಸ್ಟ್ ಅನ್ನ ಮಾಡ್ಕೊಳ್ತೇನೆ. ಇಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಈಗ ಅದಕ್ಕೆ ಅರಿಶಿಣವನ್ನ ಹಾಕೊಳ್ತಾ ಇದ್ದೇನೆ. ನಂತರ 1 ಟೀ ಚಮಚ ಆಗುವಷ್ಟು ಗರಂ ಮಸಾಲ ಪುಡಿಯನ್ನ ಹಾಕೊಂಡಿದ್ದೇನೆ. ಇದನ್ನ ಒಂದ್ ಸ್ವಲ್ಪ ಬಾಡಿಸ್ಕೊಳ್ತೇನೆ. ನಂತರ ರುಬ್ಬಿರುವಂತಹ ಮಸಾಲೆಯನ್ನ ಇದಕ್ಕೆ ಸೇರಿಸ್ಕೊಳ್ತೇನೆ. ಟೊಮೆಟೊದಲ್ಲಿಯೇ ನೀರಿನ ಅಂಶ ಇರೋದ್ರಿಂದ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರನ್ನ ಹಾಕಿ ಪೇಸ್ಟ್ ಅನ್ನ ಮಾಡೋದು ಬೇಡ. ಇದು ಒಂದ್ ರೀತಿ ಗೊಜ್ಜಿನ ರೀತಿಯಲ್ಲೇ ಇರಬೇಕು. ಹಾಗಾಗಿ ನೀರನ್ನ ಎಕ್ಸ್ಟ್ರಾ ಹಾಕೋದು ಬೇಡ. ಟೊಮೆಟೊ ನೀರೇ ಸಾಕು ಇದಕ್ಕೆ. ರುಬ್ಬಿರುವ ಮಸಾಲೆಯನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಂತರ ರುಚಿಯ ಬ್ಯಾಲೆನ್ಸಿಗೆ ಅರ್ಧ ಟೀ ಚಮಚ ಆಗುವಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಇದನ್ನ ಮಾಡ್ಕೊಂಡ್ರೆ ಚಪಾತಿ, ದೋಸೆ ಎಲ್ಲದಕ್ಕೂ ಆಗ್ತದೆ. ಹಾಗೆ ನಾವು ಈಗ ಮಾಡ್ತಿರುವ ಚಾಟಿಗೂ ಕೂಡ ಈ ಒಂದು ಮಸಾಲೆ ಬೇಕಾಗ್ತದೆ. ತುಂಬಾನೇ ರುಚಿಕರವಾಗ್ತದೆ ಈ ಮಸಾಲೆಯನ್ನ ಹಾಕಿ ಆ ಚಾಟನ್ನ ಮಾಡಿದಾಗ. ಚೆನ್ನಾಗಿ ಕುದಿಸ್ಕೊಳ್ತೇನೆ. ಟೊಮೆಟೊ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಅಲ್ಲಿ ಇದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ಬೆಣ್ಣೆಯನ್ನ ಹಾಕೊಳ್ತಾ ಇದ್ದೇನೆ. ಒಳ್ಳೆ ರುಚಿ ಕೊಡ್ತದೆ. ಈ ಪಾವ್ ಭಾಜಿ ಎಲ್ಲ ಇರ್ತದಲ್ಲ, ಆ ರೀತಿಯಲ್ಲಿ ನಮ್ಮ ಈ ಗ್ರೇವಿ ರೆಡಿ ಆಗ್ತದೆ. ತುಂಬಾ ಅಂದ್ರೆ ತುಂಬಾನೇ ರುಚಿಕರವಾಗಿ ಇರ್ತದೆ. ಬೆಣ್ಣೆಯನ್ನ ಹಾಕಿ ಮಿಕ್ಸ್ ಮಾಡಿ ಉರಿಯನ್ನ ಆಫ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ತೇನೆ. ಇದು ಬಿಸಿ ಬಿಸಿಯಾಗಿಯೇ ಇರಬೇಕು ಈ ಮಸಾಲೆ, ಆಗ್ಲೇ ಇದು ಒಂದ್ ರೀತಿ ರುಚಿ ಆಗೋದು ತಿನ್ಲಿಕ್ಕೆ. ನಂತರ ಇದನ್ನ ಬ್ರೆಡ್ ಇಂದ ಮಾಡುವಂತಹ ಒಂದು ರೆಸಿಪಿ ಇದು. ಹಾಗಾಗಿ ಒಂದು ದೋಸೆ ಕಲ್ಲನ್ನ ಕಾಯ್ಲಿಕ್ಕೆ ಇಟ್ಟು 1 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಂಡಿದ್ದೇನೆ. ಅಥವಾ ಬೆಣ್ಣೆ ಬೇಕಾದ್ರೂ ಹಾಕೊಳ್ಬಹುದು, ಯಾವ್ದಿಷ್ಟನೋ ಅದನ್ನ ಹಾಕೊಳ್ಳಿ. ತುಪ್ಪ ತುಂಬಾ ಚೆನ್ನಾಗಿ ಹೊಂದಿಕೆ ಆಗ್ತದೆ ಬ್ರೆಡ್ಡಿನ ಜೊತೆಗೆ. ಹಾಗಾಗಿ ನಾನು ತುಪ್ಪವನ್ನ ಹಾಕಿ ಇದನ್ನ ಸುಟ್ಕೊಳ್ತಾ ಇದ್ದೇನೆ. ಮೇಲ್ಗಡೆಯಿಂದನೂ ತುಪ್ಪವನ್ನ ಹಾಕಿ 2 ಕಡೆ ಚೆನ್ನಾಗಿ ಹೊಂಬಣ್ಣ ಬರುವ ತನಕ, ಗರಿ ಗರಿ ಆಗೋ ತನಕ ಇದನ್ನ ರೋಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ಬ್ರೆಡ್ ಬೇಕಾದ್ರೂ ಹಾಕೊಳ್ಬಹುದು. ಇದಕ್ಕೆ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಏನೂ ಇಲ್ಲ. ನಿಮಗೆ ಬೇಕಾದಷ್ಟು ಬ್ರೆಡ್ ಅನ್ನ ಸುಟ್ಟು ತಗೊಂಡ್ರೆ ಆಯ್ತು. ಚೆನ್ನಾಗಿ ಈ ರೀತಿ ಎಲ್ಲ ಕಡೆಗೂ ಪ್ರೆಸ್ ಮಾಡಿಕೊಂಡು ಎಲ್ಲ ಕಡೆ ಗರಿ ಗರಿ ಆಗೋ ತನಕ ರೋಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ. ತುಂಬಾ ಮೆತ್ತಗೆ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಗರಿ ಆಗಬೇಕು. ಹಾಗಾಗಿ ಸಣ್ಣ ಉರಿಯಲ್ಲಿ ಮಾಡ್ಕೊಂಡ್ರೆ ಇದು ಚೆನ್ನಾಗಾಗ್ತದೆ. ಎಲ್ಲದನ್ನು ಕೂಡ ಸುಟ್ಟಿಟ್ಕೊಂಡಿದ್ದೇನೆ. ಈಗ ಬ್ರೆಡ್ ಅನ್ನ ಕಟ್ ಮಾಡ್ಕೊಳ್ಬೇಕು. ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಳ್ಬೇಕು. ಈ ರೀತಿ ರೋಸ್ಟ್ ಮಾಡಿ ಕಟ್ ಮಾಡೋದು ಸುಲಭ. ಇಲ್ಲ ಅಂದ್ರೆ ಅದನ್ನ ಕಟ್ ಮಾಡ್ಕೊಂಡು ರೋಸ್ಟ್ ಮಾಡಿದ್ರು ಆಗ್ತದೆ. ಕಟ್ ಮಾಡಿದಾಗ ಅದನ್ನ ಆ ಕಡೆ ಈ ಕಡೆ ಎತ್ತಿ ಹಾಕೋದೆಲ್ಲ ಕಷ್ಟ. ಹಾಗಾಗಿ ನಾನು ಇದನ್ನ ಈ ರೀತಿ ರೋಸ್ಟ್ ಮಾಡಿಕೊಂಡು ನಂತರ ಪೀಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಇದನ್ನ ಚಾಟ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೇನೆ. ಕಟ್ ಮಾಡಿರುವಂತಹ ಬ್ರೆಡ್ 1 ಲೇಯರ್ ಈ ರೀತಿ ಕೂಡಿ ಇಟ್ಕೊಳ್ಬೇಕು ಪ್ಲೇಟಲ್ಲಿ. ನಂತರ ಮೇಲ್ಗಡೆಯಿಂದ ಮಾಡಿರುವಂತಹ ಮಸಾಲೆಯನ್ನ ಬಿಸಿ ಬಿಸಿಯಾಗಿಯೇ ಹಾಕೊಳ್ಳಿ, ಚೆನ್ನಾಗಾಗ್ತದೆ. ಚಾಟ್ ಅಂದ್ರೆ ಸ್ವಲ್ಪ ಬಿಸಿ ಬಿಸಿ ತಿನ್ಲಿಕ್ಕೆ ಇಷ್ಟ ಆಗ್ತದೆ ಅಲ್ವಾ, ಹಾಗಾಗಿ ಸ್ವಲ್ಪ ಬಿಸಿ ಬಿಸಿಯಾಗಿದ್ದಾಗ್ಲೇ ಹಾಕೊಳ್ಳಿ. ಇದು ಸ್ವಲ್ಪ ಗಟ್ಟಿಯಾಗಿದ್ರೆ ಒಳ್ಳೇದು, ಯಾಕಂದ್ರೆ ಅದು ಮೆತ್ತಗಾಗಬಾರ್ದು ಬ್ರೆಡ್. ಹಾಗಾಗಿ ಈ ರೀತಿ ಗೊಜ್ಜಿನ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಮತ್ತೆ ಮೇಲ್ಗಡೆಯಿಂದ ಬ್ರೆಡ್ ಅನ್ನ ಹಾಕೊಳ್ಬೇಕು ಈ ರೀತಿಯಾಗಿ. ಮತ್ತೆ ಮೇಲ್ಗಡೆಯಿಂದ ಮಾಡಿರುವಂತಹ ಮಸಾಲೆ ಹೀಗೆ 2 ಲೇಯರ್ ಹಾಕೊಂಡ್ರೆ ಸಾಕು. ಮೇಲ್ಗಡೆಯಿಂದ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿಯನ್ನ ಹಾಕೊಂಡು
ಸ್ವಲ್ಪ ಬೇಕು ಅಂದರೆ ಸೇವನ್ನು ಹಾಕ್ಕೊಳ್ಬೋದು, ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ರುಚಿ ರುಚಿಯಾದ ಬ್ರೆಡ್ ಮಸಾಲ ರೆಡಿಯಾಗಿದೆ. ಇವತ್ತಿನ ಈ ಒಂದು ಸ್ಪೆಷಲ್ ಆದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೂ ಹೆಚ್ಚಿನ ಹೊಸ ಹೊಸ ರೆಸಿಪಿಗಳೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.